ಐ ಕಡಿಮೆನೆ ಆಗೋದಿಲ್ಲ ಕುತೂಹಲ, ಇಡೀ ಜಗತ್ತನ್ನೇ ಸುತ್ತೋಷ್ಟೇ ಕಾಲಲ್ ಬಲ. ಏನು ಇಲ್ಲ ಅಂದ್ರೂ ಕುಗೋದಿಲ್ಲ ನನ್ನಿ ಛಲ, ಚಕ್ರ ತಿರುಗ್ತಿದ್ರೆ ಎಲ್ಲ ಊರು ನಮ್ದೇ ಕಲ. ಹೊಡೆದುಕೊಂಡು ಪೆಡಲು ದಾಟಿದ ಕಡಲು, ಪ್ರಕೃತಿಯ ಒಡಲು ತಾಯಿಯ ಮಡಿಲು. ಎಲ್ಲ ನಿಂದೆ ಕಣವೋ ಸಂಚಾರಿ, ಇಲ್ಲಿ ನಿನ್ನದೇನು ಇಲ್ಲ ಕಣೋ ಸಂಚಾರಿ. ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನು ಮತ್ತೆ ಭೈರವ ಯೋಗ ಕನ್ಯಾಕುಮಾರಿಯಿಂದ ಕೇಪ್ ಟೌನ್ವರೆಗೂ ಸೈಕಲ್ ಪ್ರಯಾಣ ಮಾಡ್ತಿದ್ದೀವಿ. ಸದ್ಯಕ್ಕೆ ಮಹಾರಾಷ್ಟ್ರದಲ್ಲಿದ್ದೀವಿ. ನಮ್ಮ ಜೊತೆ ಶ್ರೀನಿಧಿ ಇದ್ದಾನೆ. ನೋಡ್ತಾ ಇರಿ, ವ್ಲಾಗ್ ತುಂಬ ಮಸ್ತ್ ಇರುತ್ತೆ. ಒಳ್ಳೊಳ್ಳೆ ಬೀಚ್ಗಳು, ಒಳ್ಳೊಳ್ಳೆ ಪ್ಲೇಸ್ಗಳು, ಮತ್ತು ಅದೆಂಥದ್ದು ಫೆರ್ರಿನಲ್ಲಿ ನದಿಗಳನ್ನ ದಾಟ್ಕೊಂಡು ಹೋಗುವಂತಹ ಕ್ಷಣಗಳು ಎಲ್ಲವೂ ಅದ್ಭುತವಾಗಿರುತ್ತೆ. ಹೋಗ್ತಾ ಇದ್ದೀವಿ. ಬೆಳಗ್ಗೆನೇ ಯಾರೋ ಸೈಕಲ್ ಟೂರಿಸ್ಟ್ ಸಿಕ್ಕರು. Oh, thank you, man. Best of luck. It was a good journey. Mantra. Wow. Nice one. What's the name? His name is Bhairava. Bhairav. Hi. Good to see you guys. Yes. Right. So you're from Maharashtra? Yeah, from Maharashtra, Bombay. Bombay. Okay. You're driving from Bombay to Yes. Goa. Yeah. Great journey, man. Great. Have a nice trip. Same here. Nice to meet you guys. Instagram? Yeah. मला मराठी येते थोडा. मला पण मराठी येते. मी गुजराती आहे. गुजराती आहे. ओके. मी आलो होतो दापोलीला. मी बॉम्बे टू इकडे सायकल नाही. हां. दापोली तर मी जाणार हां. गुहागर, नंतर गणपतीपुळे. गोवा नंतर गणपतीपुळे. नाही गुहागर. गोवागर. Okay. Go to गणपतीपुळे. Okay. Goagar to Ganpatipule. Nice. Yeah. You have. So what do you do for living? I work for MNC. Oh. I think you don't have. You have. Okay. Just type your ID. I'll take a screenshot. Yeah. I'm just. Yeah. This is the one. Okay. Oh. Can you click a picture? Yeah, we can. Jai Purcha. Yeah. Your good name? Sudarshan. Good. Shall I click a picture? Yeah. Selfie from your side. Yeah. Nice meeting you. Yeah. Bye bye. Have a good day. दिक्कत है उसमें? खड्डा बुड्डा है. ये रास्ता अच्छा है? चढ़ने ज़्यादा है. ಓ ठीक है. ಮಗ ಲಪ್ಪು ಜಾಸ್ತಿ ಅಂತ ಈ ಕಡೆ ನೋಡಿ. ಆಗಬಾರ್ದದ. ನಮಗೆ ಇಲ್ಲಿ ಒಳ್ಳೆ ರಸ್ತೆಗಳನ್ನ ಹುಡ್ಕೋದೇ ದೊಡ್ಡ ವಿಷಯ ಆಗೋಗ್ಬಿಟ್ಟಿದೆ. ಒಳ್ಳೆ ರಸ್ತೆಗಳು ಸಿಗೋದು ತುಂಬ ಕಷ್ಟ ಇಲ್ಲಿ. ಸುಮ್ಮನಿರಲ್ಲ. ಬಂದ ನೀವೆಲ್ಲರೂ ಸೇರ ಬೈರೋ ಒಂದೇನೋ ಮಾಡೋಕ್ಕಾಗಲ್ಲ ಕಣ್ರ. ಅದಾ ಸೈಡ್ಗೆ ಇಲ್ಲೊಂದು ಒಳ್ಳೆ ಡೌನ್ ಸಿಕ್ಕಿದೆ. ಕೆಳಗಡೆ ಯಾವುದೋ ನದಿ ಹರಿತಿದೆ, ಅದಕ್ಕೆ ಇಷ್ಟೊಂದು ಡೌನ್ ಇದೆ. ಕಣಿವೆಗೆ ಹೋಗಿ ಬೀಳ್ತೀವಿ ನಾವು. ಕಣಿವೆಗೆ ಬಿದ್ದ ಮೇಲೆ ಮತ್ತೆ ಬೆಟ್ಟ ಹತ್ತಿಸ್ಬೇಕು. ಮತ್ತೆ ಬೆಟ್ಟ ಹತ್ತುವಾಗ ಅಷ್ಟೇ ಕಷ್ಟ ಇರುತ್ತೆ. ಇವಾಗ ಎಷ್ಟು ಜಾಲಿಯಾಗಿ ಹೋಗ್ತಾ ಇದ್ದೀವೋ ಅಷ್ಟೇ ಜಾಲಿಯಾಗಿ ಮೇಲೆ ಹತ್ತಿಸ್ಬೇಕು. ಕೆಳಗೆ ಹತ್ಸುವಾಗ ನಾರ್ಮಲಾಗಿರುತ್ತೆ, ಮೇಲೆ ಹತ್ಸುವಾಗ ಮೈಯೆಲ್ಲ ಕಿತ್ಕೊಂಡ್ಬಂದಿರುತ್ತೆ ಬೆವರು. ಇಲ್ಲಿಗೆ ಎಲಿವೇಶನ್ ಡೌನ್ ಹಿಲ್ ಮುಗೀತು ನೋಡಿ. ಇದೊಂದು ಬ್ರಿಡ್ಜ್ ಇದೆಯಲ್ಲ, ಇಲ್ಲಿ ಯಾವುದೋ ಒಂದು ಚಿಕ್ಕ ಹಳ್ಳ ಹರಿತಿದೆ ನೋಡ್ರಿ. ಹಬ್ಬ ಶುರುವಾಯ್ತು. ಬಾಬಾ ಎಸ್. ಮಗ ಏನೋ ವ್ಯವಹಾರ ಮಾಡ್ತಿದ್ಯಾ? ಸ್ವೀಟ್ ಕ್ರೇವಿಂಗ್. ನಾಯಿ ಹೊಡೆದೋಡ್ಸೋ ಕಡೆಗೆ. ಗುಳು ಮಾಡಿದೆ ಅಂತ ಬೇಜಾರಿಲ್ಲ. ನೋಡಿದ್ರೆ ಕಲರ್ ಹೆಂಗಿದೆ? ವೈಟ್ ಇದೆ. ಕಲರ್ ಹಾಕೋರೋದಕ್ಕೆ ನಾರ್ಮಲ್ ನಮ್ಮ ಕಡೆ ಎಲ್ಲ ವೈಟ್ ಇರುತ್ತೆ. ಇವಾಗ ಕ್ಯಾನ್ಸರ್ ಕಾರಕ. तो एक्चुअली दादा दिक्कत नहीं होती? नहीं वो
चढ़ने में नहीं नहीं 5 ಜನ ಹೋಯ್ತವ್ರೆ पूरा अपना फैमिली 3 बच्चा 800 आप प्रवास या घर इचलकरंजी से आए हम पूरा रनिंग लगेज कुठले किधर है अभी रखा है उधर उधर रखा है पुली में फैमिली ट्रिप ठीक है दे दो हेलमेट तो पहनो कम से एक्चुअली सेफ्टी के लिए बस हाँ मग ಮಗ ನಮ್ಮ ಸಂಸಾರ ಆನಂದ ಸಾಗರ 5 ಜನ ಸೇರ್ಕೊಂಡು ಟ್ರಿಪ್ ಹೋಗೋಣ ಬಾರ 5 ಜನ ಅಲ್ಲೇ ಟ್ರಿಪ್ ಹೋಯ್ತವ್ರವರು ಸಾಂಗ್ಲಿ ಅವರಂತೆ ಅವರು ಸಾಂಗ್ಲಿ ಹಾಂ ಅವರೆಲ್ಲ ಫುಲ್ಲಲ್ಲಿ ಕನ್ನಡ ಅರ್ಥ ಆಗುತ್ತೆ ಕನ್ನಡ ಮಾತಾಡ್ತಾರೆ ಎಲ್ಲ ನಡೆಯುತ್ತಲ್ಲ ಈಗ ಈ ಡೌನ್ ಹೋಗ್ತಿದ್ದೀವಲ್ಲ ಮತ್ತೆ ಅಪ್ಪಿದೆ ಕಣಲ್ಲಿ ಹ್ಞೂ 10 ಕಿಲೋಮೀಟರ್ ಇರ್ಬೋದು ಹಾಂ ಇನ್ನು 10 ಕಿಲೋಮೀಟ್ರ್ ಇದೆ ಬಟ್ ಈ ಅಪ್ಪೇನು ಅಷ್ಟೊಂದು ಡೀಪ್ ಇಲ್ಲ ಆ್ಯಕ್ಚುಲಿ ಸ್ವಲ್ಪ ಡೀಪ್ ಇದೆ ಇದಕ್ಕಿಂತ ಹಿಂದೆ ಇತ್ತಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಇದೆ ಅದು ಡಂಗ್ 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 ಈಗ ಒಂದು ಫ್ಯಾಮಿಲಿ ಬರ್ತಿದೆ ನೋಡಿ ಇವ್ರು ಅದೇ ಥರ 4 ಜನ ಅನಿಸುತ್ತೆ ದಾದಾ ಮುಂದೆ ನೋಡ್ಕೊಂಡು ಗಾಡಿ ಓಡಿಸೋ ಬೈ ಮುಂದೆ ನೋಡ್ಕೊಂಡು ಇವ್ರು 4 ಜನ ಅವ್ರು 5 ಜನ ಎಲ್ಲ ಹೀರೋ ಗಾಡಿಗಳಿಗೆಲ್ಲ ಹುಷಾರು ನೀನು ಅವ್ರಿವ್ರು ನೋಡ್ಕೊಂತ ಬಿದ್ದಿದೆಯಾ ಕರೆಕ್ಟಾಗಿ ಮುಂದೆ ನೋಡ್ಕೊಂಡು ಗಾಡಿ ಓಡಿಸಿ ನಾವು 1 ನಿಮಿಷ ಹೋಗ್ತೀನಿ ತಡಿ ಇನ್ನೂ ಫುಲ್ ಅಪ್ ಅನಿಸುತ್ತೆ ಇಷ್ಟೇ ಡೌನು ಫಾಸ್ಟಾಗಿ ತುಳಿ ಒಂದು 500 ಮೀಟ್ರ್ ಹೋದ್ರೆ ಇನ್ನೊಂದು 500 ಮೀಟ್ರ್ ಇರ್ತದೆ ಇನ್ನೂ ಡೌನ್ ಇದೆ ಅಲ್ಲೇ ಇನ್ನು 9 ಕಿಲೋಮೀಟ್ರ್ ಇದೆ ದಾಪೋಲಿ ಅಲ್ಲೇ ಯಾವ್ದಾರ ಸ್ವೀಟ್ ತಳಕ್ಕಿಂತ ಮುಂಚೆ ಅದರೊಳಗಿರೋ ಕೆಮಿಕಲ್ ಎಲ್ಲ ನೋಡಲ್ಲ ಶ್ರೀನಿಧಿ ಅಲ್ಲ ಅದನ್ನ ನೋಡಕ್ಕಾಗಲ್ಲ ನಾನು ವೈಟ್ ಇರುತ್ತಲ್ಲ ನಮ್ಮ ಕಡೆ ನಾರ್ಮಲ್ ಬಾದುಷಾ ಎಲ್ಲೋ ಕಡೆ ಇರೋದು ನಂಗೆ ಗೊತ್ತಾಗಿಲ್ಲ ಹಾಂ ಇಲ್ಲಿಂದ ಅಪ್ ಶುರು ಮಗ ಮಳೆ ಕೂಡ ಶುರು ಅಂತ ಅಯ್ಯೋ ಹಪ್ಪಿಗೆ ಒಳ್ಳೆ ಹಂಸ ಕೊರ್ಕೋಣ ರೋಡೇ ಕೆಟ್ಟೋಗೈತೆ ರೀ ಹುಷಾರು ಸ್ಕೂಲ್ ಯಾವಾಗಿಂದ ಓಪನ್ ಇರೋವೆಲ್ಲ ಅಂತ ದೀಪಾವಳಿ ರಜೆ ಕೊಟ್ಟವ್ರಲ್ಲಿ ಈ ಕಡೆ ಸ್ವಲ್ಪ ದೀಪಾವಳಿ ಜೋರು ನಾನು ಹೇಳಿದೆ ಅಲ್ವಾ ರೋಡ್ ಡಬ್ಬ ಥರ ಬರುತ್ತೆ ಅಂತ ನೋಡ್ರಿ ಮತ್ತೆ ಡಬ್ಬ ಥರ ರೋಡು ನೀವು ಟ್ರಿಪ್ ಬಂದಾಗ ಇಲ್ಲಿ ರೋಡ್ ಬಗ್ಗೆ ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ ಬಟ್ ವ್ಯೂಸ್ ಎಲ್ಲ ನೆಕ್ಸ್ಟ್ ಲೆವೆಲ್ಲು ನೀವು ಆದರೆ ಇಲ್ಲಿ ಸಿಗೋಂಥ ವೀಕ್ಷಣೆಗಳನ್ನೆಲ್ಲ ನೀವು ಅದ್ರ ಬಗ್ಗೆ ನೀವು ಒಂದು ಇಟ್ಕೋಬೋದು ಸಖತ್ತಾಗಿರೋ ವ್ಯೂಸ್ ಎಲ್ಲ ನೋಡ್ತೀವಿ ಅನ್ನೋ ಒಂದು ಭಾವನೆ ಇಟ್ಕೊಂಡು ಟ್ರಿಪ್ಪಿಗೆ ಬರ್ಬೋದು ಆದರೆ ಆ ಸಖತ್ತಾಗಿರೋ ವ್ಯೂಸ್ ನೋಡೋಕ್ಕೆ ಸಖತ್ತಾಗಿರೋ ರೋಡ್ ಇದಾವೆ ಅಂದರೆ ಖಂಡಿತ ಇಲ್ಲ ನಮ್ಮ ಮಹಾರಾಷ್ಟ್ರ ಸ್ಟೇಟ್ ಗೌರ್ಮೆಂಟ್ ಅವರು ಇಲ್ಲಿ ಒಂದು ರೋಡ್ನೂ ಸರಿ ಇಟ್ಟಿಲ್ಲ ಎಲ್ಲ ಇದೇ ಥರ ಇಟ್ಬಿಟ್ಟವ್ರೆ ಸಡನ್ನಾಗಿ ಮಳೆ ಬರ್ತಾಯಿದೆ ಗುರು ಸಡನ್ನಾಗಿ ಮಳೆ ಬರ್ತಾಯಿದೆ 400 ಮೀಟ್ರಲ್ಲಿ ಏನೋ ಅಂಗಡಿ ಇದೆಯಂತೆ ಬೋರ್ಡ್ ಹಾಕೋರೆ ಬೇಗ ಹೋಗ್ತೀನಿ ನನಗೇನು ಎಂದರೂ ನಡೆಯುತ್ತೆ ಭೈರವ ನೆನಿಬಾರ್ದು ಅಷ್ಟೇ ಓ ಕಡಿಮೆ ಆಯಿತು ಮತ್ತೆ ಸ್ವಲ್ಪ ಮಗ ಲೋ ಮಳೆ ಬರ್ತೈತೆ ನಿಲ್ಸಲ್ಲ ಲೋ ಮಗ ಮಳೆ ಬರ್ತಿಲ್ಲ ಅಲ್ಲಿ ಇವಾಗ ಕಡಿಮೆ ಆಯ್ತು ಇಲ್ಲಿ ಲೋ ಮಳೆ ಬರ್ತೈತೆ ಕಣೋ ಕೇಳಿಸ್ತಾ ಇದೆ ಮಳೆ ಬರ್ತಿಲ್ವಾ ಲೋ ಹಿಂದೆ ಜೋರಾಗಿ ಬಂತು ಕಣ
ಹಿಂದೆ ಜೋರಾಗಿ ಬರ್ತೈತೆ ಮಳೆ. ಈಗ ಕಡಿಮೆ ಇದೆ. ಕಾಜು ಫ್ಯಾಕ್ಟ್ರಿ ಹೋಗ್ಬೋಣ ಅವನು ಹತ್ರ ಇದೆ ಇಲ್ಲಿ. ಎಷ್ಟು ದೂರ ಇದೆ? ಅಲ್ಲಿಂದ 400 ಮೀಟರ್ ಇದೆ, ಇಲ್ಲಿಂದ 200 ಮೀಟರ್ ಇರ್ಬೋದು. ಅವ್ನು ರಬ್ಬೋಡೆ ತಪ್ಪಾಕೋನೆ 400 ಮೀಟ್ರ್ ಎಲ್ಲ ಕ್ರಾಸ್ ಮಾಡ್ಕೊಂಡು ಬಂದೈದು ನಾವು. ನೋಡಿ ಮಳೆ ಮತ್ತೆ ಜಾಸ್ತಿ ಆಯಿತು. ಇಲ್ಲಿ ಲೆಫ್ಟ್ ತಗೊಂಡು ಬಲಗಡೆ ಹೋಗ್ಬೇಕು. ಹಾಂ ಅದೇ ಕಾಜು ಫ್ಯಾಕ್ಟ್ರಿ ಕೊಂಕಣ್ ಪಲ್ಪ್ರಿ ಕ್ರಿಯಾನ ಏನಿದೆ ಏನೋ ಹಾಕೋರಪ್ಪ. ಅಣ್ಣ ನಮ್ಮಣ್ಣ ಶ್ರೀನಿಧಿ ಅಣ್ಣ ನಮ್ಮನ್ನ ಒಂದು ಫ್ಯಾಕ್ಟ್ರಿ ಕರ್ಕೊಂಡು ಹೋಗ್ತವ್ರೆ. ಅಣ್ಣ ಯಾವ್ದಣ್ಣ ಫ್ಯಾಕ್ಟ್ರಿ ಇದು? ಅಣ್ಣ ನೀನು ಹೇಳೋದೇನು ಕೇಳಿಸ್ತಾರ, ನಿನ್ನ ಹತ್ರ ಮೈಕಿಲ್ಲ. ಏನು ಫ್ಯಾಕ್ಟ್ರಿ ಅಣ್ಣ ಇದು? ಗೇರ್ ಬೀಜದ ಫ್ಯಾಕ್ಟ್ರಿ. ಗೇರ್ ಬೀಜ ಅಂದರೆ ಏನಣ್ಣ? ಗೇರ್ ಬೀಜ ಅಂದರೆ ಕಾಜು. ಅದೇ ಕನ್ನಡದಲ್ಲಿ ಹೇಳೋ ಬಾದಾಮಿ ಕಣೋ, ಬಾದಾಮಿ. ಗೋಡಂಬಿ ಗೋಡಂಬಿ ಬಾದಾಮಿ ಏನಂತಾರೆ. ಇವಾಗ ಅಣ್ಣ ನಮ್ಮನ್ನು ಗೋಡಂಬಿ ಫ್ಯಾಕ್ಟ್ರಿ ಕರ್ಕೊಂಡು ಹೋಗ್ತಾರೆ ಒಳಕ್ಕೆ. ಹಾಂ ಅಣ್ಣ ಫುಲ್ ಕೊನೆಯಿಂದ ಬರೋ ಅಣ್ಣ ಫಸ್ಟ್ ಪೀಲಿಂಗಿಗೆ ಹೋಗ್ಬೇಕಲ್ಲ. ಓ ಹೆಂಗಿದು ನರಿಶಿಂಗ್ ರೂಮು, ಹಸ್ ಕ್ಲೀನಿಂಗು, ಶೆಲ್ಲಿಂಗು. ಅಣ್ಣ ಹೇಳೋ ನಾವು ಸರಿ ತಿಂತೀವಿ, ತಿನ್ನಕ್ಕೆ ಬಿಟ್ಬಿಡು ಅಂತ. ಇಲ್ಲೇ इसमें वो हाँ अपना 2 कुकर है, प्लेट में बॉयलर है, तो स्टीम चाहिए के बाद फिर ಮೇಲೇನು ಚಿಲ್ಲಲ್ಲಿಟ್ಟವ್ರಲ್ಲ ಅವೆಲ್ಲ ಗೇರ್ ಬೀಜ. ಆ ಗೇರ್ ಬೀಜನ ಈ ಬಾಯ್ಲರ್ ಒಳಗೆ ಹಾಕ್ಬಿಟ್ಟು 10 ನಿಮಿಷ ಬೇಯಿಸ್ಬಿಟ್ಟು ಅದನ್ನು ಎತ್ತಿ ಕೆಳಗೆ ಹಾಕಿ ಒಂದು 10 ನಿಮಿಷ ಅಂದರೆ ತಣ್ಣಗೆ ಮಾಡ್ತಾರೆ. ಅವನ್ನ ಬಿಸಿ ಇರೋದನ್ನು ತಣ್ಣಗೆ ಮಾಡಾದ್ಮೇಲೆ ಈ ಕಡೆ ಕರ್ಕೊಂಬರ್ತಾರೆ ನಮ್ಮನ್ನು. ಇಲ್ಲಿ ಅವನ್ನ ಕಟ್ ಮಾಡ್ಬೋದು ಮೇ ಬಿ. ಕರೆಕ್ಟ್ ನೋಡಿರಿ, ಕಟ್ ಮಾಡಿದವ್ರು ಇಲ್ಲಿ ಕಟ್ ಒಂದೊಂದು 2 ಪೀಸ್ ಆಗ್ತಾವೆ. ಬೇರೆ ಬೇರೆ ಫ್ಲೇವರ್ ಹಾಕ್ಬಿಟ್ಟು ಅದನ್ನು ಹೀಟ್ ಮಾಡ್ತಾರೆ. ಹೀಟ್ ಮಾಡಿದ್ಮೇಲೆ ಅದೇ ಫ್ಲೇವರ್ ಕುತ್ಕೊಳ್ಳುತ್ತೆ ಅದ್ರ ಮೇಲೆ. ಸೂಪರ್ ಬೈ. ಇಲ್ಲಿ ಬಿಸಿ ಮಾಡಾದ್ಮೇಲೆ ತಣ್ಣಗೆ ಮಾಡ್ತಾರೆ. ಬೀಜದ ಮೇಲೆ ಈ ಥರ ಸಿಪ್ಪೆ ಇರುತ್ತೆ. ಆ ಸಿಪ್ಪೆನ ಈ ಥರ ಕೈಯಲ್ಲಿ ಬಿಡಿಸ್ತಾರೆ. ಕೈಯಲ್ಲ ಅಲ್ಲೆಲ್ಲ ಬಿಡಿಸ್ತಾರೆ. ಬಿಡಿಸಿದ್ಮೇಲೆ ಹಿಂಗೆ ತಿಂತಾರೆ. ನೀವು ಇಲ್ಲೇನು ನೋಡ್ತಿದ್ರೆ ಇಲ್ಲಿ ಇದ್ರ ಗ್ರೇಡಿಂಗ್ ಮಾಡ್ತಾರೆ. ಬೇರೆ ಬೇರೆ ಸೈಜ್ನ ಬೇರೆ ಬೇರೆ ಕಡೆ ಹಾಕ್ತಾರೆ. ಸೂಪರ್ ಫೈನ್ ಕ್ವಾಲಿಟಿ ಎಲ್ಲ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಕಡಿಮೆ ಕ್ವಾಲಿಟಿನೇ ಇಂಡಿಯನ್ಸಿಗೆ ತಿನ್ನಿಸ್ತಾರೆ. ಗ್ರೇಡಿಂಗ್ ಇದರಲ್ಲಿ ಸಿಪ್ಪೆ ತೆಗೆಯೋದು, ಪೀಲಿಂಗ್. ಹಾಂ ಏನು ಸಿಪ್ಪೆ ಇತ್ತಲ್ಲ ಈ ಮಷಿನ್ ಒಳಗೆ ಹಾಕಿದ್ರೆ ಸರ್ರನ್ನು ತಿರುಗಿಬಿಟ್ಟು ಇದರಲ್ಲಿ ರೊಟೇಟ್ ಆಗಿ 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 ಆ ಸಿಪ್ಪೆ ಎಲ್ಲ ಹೋಗುತ್ತೆ. ಸೂಪರ್ ಬೈ. ಇದನ್ನ ಪ್ಯಾಕಿಂಗ್ ಟಿನ್ನಲ್ಲಿ ಪ್ಯಾಕ್ ಮಾಡ್ತಾರೆ, ಕವರಲ್ಲಿ ಪ್ಯಾಕ್ ಮಾಡ್ತಾರೆ. ನೋಡಿ ಸೂಪರ್. ಕೋಕಮ್ ಇದು ಮಗ, ಕೋಕಮ್. फुल मगा नहीं भैरवा भैरवा come on here, come fast, good boy. ಏನೋ ಚಿನ್ನ ಹುಡುಕ್ತಾ ಇದ್ದೆ ನಮ್ಮನ್ನ, ಬೇಕಂತಾನೆ ಬಿಟ್ಟೋಗಿದ್ವಿ ನಿನ್ನ, ಒಳಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ. ಸಖತ್ ಜೋರಾಗಿ ಮಳೆ ಬರ್ತಿದೆ. ಸಖತ್ ಅಂದರೆ ಸಖತ್ ಜೋರಾಗಿ ಬರ್ತಿದೆ. ಗಾಳಿ ಬೇರೆ ಬೀಸ್ತಾ ಇಲ್ಲ. ಗಾಳಿ ಬೀಸದೇ ಇರೋದು ಸಮಸ್ಯೆ ಆಗಿದೆ. ಸದ್ಯಕ್ಕೆಲ್ಲ ಕ್ಲೋಸ್ ಮಾಡಿಟ್ಟೀನಿ, ನೋಡೋಣ ಏನಾಗ್ತದೆ ಅಂತ. ಭೈರವ ಅಂತೂ ಒಳಗದಾನ, ಸೆಟಲ್ಡ್. ಇವಾಗ ದಾಪೋಲಿ ಸಿಟಿಗೆ ಬಂದೀವಿ. ದಾಪೋಲಿಯಿಂದ ಹಿಡಿದು ತೊಗೊಂಡ್ರೆ ಮತ್ತೆ ಸಮುದ್ರದ ಕಡೆಗೆ ನಮ್ಮ ಪ್ರಯಾಣ. ಒಂದು 20 ಕಿಲೋಮೀಟ್ರ್ ಒಳಗೆ ಮಧ್ಯಾಹ್ನ ಆಗೋಯ್ತು ಗುರು. ಅವೆಲ್ಲ 3 ಗಂಟೆ ಶುರು ಮಾಡಿದ್ದು 10 ಗಂಟೆಗೆ. ಯಾಕೆ ಹಿಂಗೆ ಆಗ್ತಿದೆ ಅಂದರೆ ರೋಡು, ಮಳೆ. ದಿನಕ್ಕೆ ನಾವು ಕವರ್ ಮಾಡ್ತಿರೋದೆ 50 ಕಿಲೋಮೀಟ್ರು. ಸಖತ್ ಬೇಜಾರಾಗ್ತಿದೆ ಅದಕ್ಕೆಲ್ಲ. ಮೇನ್ ಹೈವೇಗೆ ಹೋದ್ಮೇಲೆ ಡೈಲಿ 150 ಹೊಡೆದ್ಬಿಟ್ಟು ಇದನ್ನೆಲ್ಲ ಕವರ್ ಮಾಡಬೇಕು. ಇಲ್ಲೊಂದು ಹೋಟ್ಲಿಗೆ ಬಂದಿದ್ದೀವಿ, ಊಟ ಎಲ್ಲ ಸಿಗುತ್ತೆ. ತಾಯಿ ಕಾಣ ಶ್ರೀನಿಧಿ
ಭೈರವಂಗೆ ಸ್ವಲ್ಪ ಹೆಲ್ತ್ ಹುಷಾರಿಲ್ಲ, ಹಂಗಾಗಿ ಆಸ್ಪತ್ರೆಗೆ ಅಂತ ಹೋಗ್ತಿದ್ದೀವಿ. ಇಲ್ಲೇ ಇದೆ, ಇದು ದನಿನ ಆಸ್ಪತ್ರೆ, ಪ್ರಾಣಿಗಳ ಆಸ್ಪತ್ರೆ. ಮಗ ಇದ್ರಿಕೋ ಒಂದು ನಿಮಿಷ ಅಲ್ಲಿ. ಎಸ್, ಗುಡ್ ಬಾಯ್. ಕರ್ನಾಟಕ. ಹಾಂ, ಕರ್ನಾಟಕ, ಚಿತ್ರದುರ್ಗ. ಬೈರೋ ಡೌನ್. हाँ ठीक है, हम क्या करते हैं आप? हाँ ठीक है, ओके. नो नो मैन, नो 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 नो. ಆಯ್ತು ಬಿಡಿ, ಇಟ್ಸ್ ಓಕೆ ಯಾರ್, ಇಟ್ಸ್ ಓಕೆ. ಓಕೆ, ಎಂತ ನಾಟಕ ಮಾಡ್ಕೊಂಡು ಇಂಜೆಕ್ಷನ್ ಹಾಕೋದು? ನೋ ಪ್ಲೀಸ್ ನೋ. ಗುಡ್ ಬಾಯ್, ಗುಡ್ ಬಾಯ್. ಸ್ಟೇ ಸ್ಟೇ, ಗುಡ್ ಬಾಯ್. ನಾವು ಈಗ ತಾನೇ ಒಂದು ಜಲಪಾತ ನೋಡಿದ್ವಿ, ರಸ್ತೆ ಬದಿನಲ್ಲೇ ಇತ್ತು, ಅದ್ಭುತವಾಗಿತ್ತು. ಏನು ಮಗ ಹೆಂಗಿತ್ತು? ಆದರೆ ಆ ಜಲಪಾತದ ಬುಡದಲ್ಲಿ ಪ್ಲಾಸ್ಟಿಕ್ ಎಲ್ಲ ಬಂದು ತುಂಬ್ಕೊಂಬಿಟ್ಟಿತ್ತು. ನೀರು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಮಳೆ ಬಂದಿರೋ ಕಾರಣಕ್ಕೆ ನೀರು ಸ್ವಲ್ಪ ಕಳಕಾಗಿರ್ಬೋದು, ಕಳಕಂದರೆ ಕಂದು ಬಣ್ಣಕ್ಕೆ ತಿರುಗಿರ್ಬೋದು. ಆದರೆ ಅಲ್ಲಿರೋ ಪ್ಲಾಸ್ಟಿಕ್ ಎಲ್ಲ ನಿಮ್ಮ ಕೊಡುಗೆನೆ. ಸೊ ನಾವೆಲ್ಲ ಎಲ್ಲಿ ಬೇಕೋ ಅಲ್ಲಿ ಬಿಸಾಕ್ಬಿಟ್ಟು ಅದೆಲ್ಲ ನೀರು ಚಿಕ್ಕ ಚಿಕ್ಕ ಹಳ್ಳಿಗಳ ಮುಖಾಂತರ ಆ ಥರ ನದಿ ಸೇರಿಬಿಟ್ಟು ಆ ಜಲಪಾತದ ಬುಡದಲ್ಲಿ ಕೂತ್ಕೊಂಡಿದೆ. ಬಟ್ ಸಾಕಾಗಿತ್ತು ವಾಟರ್ಫಾಲು. ದೆನ್ ಹೋಗ್ತಾ ಇದ್ದೀವಿ ಒಂದು ಕಾಡು ದಾರಿನಲ್ಲಿ. ನಾವು ಅಲ್ಲಿ ಒಂದು ಫೆರ್ರಿ ಸರ್ವಿಸ್ ಇಲ್ಲ, ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ ಒಂದು ಬ್ರಿಡ್ಜ್ನ ದಾಟ್ಕೊಂಡು ಹೋಗಬೇಕು. ಆ ಬ್ರಿಡ್ಜು ಸಮುದ್ರಕ್ಕಿಂತ ಒಂದು 40 ಕಿಲೋಮೀಟ್ರು ಮೇಲಿದೆ. ಹಂಗಾಗಿ ನಾವು 40 ಕಿಲೋಮೀಟ್ರ್ ಏನು ಬ್ರಿಡ್ಜ್ ಇದೆಯಲ್ಲ ಆ ಕಡೆ ಹೋಗಬೇಕು. ಒಂದು ಶಾರ್ಟ್ಕಟ್ ಇತ್ತು ಇಲ್ಲಿ, ಶಾರ್ಟ್ಕಟ್ಟೆಲ್ಲ ಇದೆ, ಮೇನ್ ರೋಡು. ಹೋಗ್ತಾ ಇದ್ದೀವಿ, ರಸ್ತೆ ಸಖತ್ ಖರಾಬಾಗಿದೆ, ಅದರಲ್ಲೇ ಜೀವನ ಮಾಡ್ತಿದ್ದೀವಿ ಇಲ್ಲಿ ಮಠ. ಕಾಡಮ್ಮೆ ಜಿಂಕೆ ಅದಾವೆ ಅಂತ ಬೋರ್ಡ್ ಹಾಕೋರು ನೋಡಿ ಇಲ್ಲಿ ಎಡಗಡೆಗೆ. वन विभाग जाहीर सूचना आवाहन ಶಿವಾಜಿ ನಗರ್ ಗಾಂವ್ ಶಿವಾಜಿ ನಗರ್. ನಂಗೆ ಓದಕ್ಕೆ ಬರಲ್ಲ, ಅದನ್ನ ಓದಕ್ಕೆ ಬರ್ದಿರೋದನ್ನ ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋದು. ಅದು 10ನೇ ಕ್ಲಾಸಲ್ಲಿ 8, 9, 10ನೇ ಕ್ಲಾಸಲ್ಲಿ ಕಲ್ತಿದ್ದು. ನಮಗೆ ನಾಗರಾಜ್ ಸರ್ ಅಂತಿದ್ರು, ನಾವೆಲ್ಲ ಅಡ್ಮಿನಿ ಮೇಸ್ಟ್ರು ಅಂತಿದ್ವಿ, ಅವ್ರಿಗೆ ಅಡ್ಮಿನಿ ಸರ್ ಅಂತಲೇ ಕರೀತಿದ್ರು. ಈಗಲೂ ಇದ್ದಾರೆ, ಇವರು ಹೆಡ್ ಮಾಸ್ಟರ್ ಆಗಿದ್ದಾರೆ. ಅದೇ ಸ್ಕೂಲ್ಗೆ ನಾವು ಫಂಡ್ ರೈಸ್ ಮಾಡ್ತಿರೋದು. ಸೊ ಅವರು ನಮಗೆ 3 ವರ್ಷದಲ್ಲಿ ಹಿಂದಿ ಕಲಿಸ್ಕೊಟ್ಟು ಹಿಂದಿಲಿ 85 ಮಾರ್ಕ್ಸ್ ತೊಗೊಳ್ಳೋ ಥರ ನಮಗೆ ಟೀಚ್ ಮಾಡಿದರು. ಹಂಗಾಗಿ ನಾವು ಇನ್ನೂ ದೇವನಾಗರಿ ಲಿಪಿ ಓದೋಕ್ಕೆ ಸಾಧ್ಯ ಆಗ್ತಿದೆ. ಅದೆಲ್ಲ ಮರಾಠಿನಲ್ಲಿ ಬರೆದಿದ್ದಾರೆ, ಆದರೆ ಅದೆಲ್ಲ ದೇವನಾಗರಿ ಲಿಪಿ. ಒಂದು ಸೆಕೆಂಡ್ ಹಾಕ್ಕೊಂಡಿದ್ದೀನಿ. ಜೈ ಹಿಂಗೆ ಮಗ, ಪ್ರಪಂಚ ಎಲ್ಲನೂ ಯಾರೋ 4 ಜನ ಕೂತ್ಕೊಂಡು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಡಿಸೈಡ್ ಮಾಡ್ತಾರೆ ಜನಕ್ಕೆ ಏನು ತಿನ್ನಿಸ್ಬೇಕು, ಏನು ಉಣ್ಣಿಸ್ಬೇಕು. ಇವಾಗ ನಾವು ತಿಂತಾರೋ ಊಟ ಎಲ್ಲ ನಾವು ಈಗ ತಿಂತಾರೋ ಊಟ ಎಲ್ಲನೂ ಇಟ್ ಈಸ್ ನಾಟ್ ಲೈಕ್ ಮೇಡ್ ಫಾರ್ ಅಸ್. ಅದು ಆವಾಗಲೇ ಚೇಂಜ್ ಆಗಿಬಿಟ್ಟಿದೆ, ಚೇಂಜ್ ಮಾಡೋರೆ ಈ ಕಾರ್ಪೊರೇಟ್ಸ್ ಎಲ್ಲ. ನಮ್ಮ ಅಜ್ಜ ತಿಂತಿದ್ದ ಊಟ ನಾವು ಯಾರು ತಿಂತಿಲ್ಲ. ಸೊ ಹಂಗೆ ಚೇಂಜ್ ಮಾಡಿಬಿಟ್ಟು ಹಿಂಗೆ ಮಾಡ್ತಾರೆ ಮಗ. ಈಗ ಮೊದಲು ಇದು ಕಲ್ಲೆಲ್ಲ ಗಣಿಗಾರಿಕೆ ಮಾಡ್ತಿದ್ರು ನಾವು ಸಣ್ಣ ಹುಡ್ರಿದ್ದಾಗಿಂದನೂ ಮನೇನ ಮರಳಲ್ಲಿ ಕಟ್ಟೋರು. ಈ ಕಲ್ಲು ಗಣಿಗಾರಿಕೆನಲ್ಲಿ ವೇಸ್ಟ್ ಬರೋಕ್ಕೆ ಶುರುವಾಯಿತು, ಸಣ್ಣದ ಪೌಡ್ರು ಅದೆಲ್ಲ. ಅದನ್ನೇನು ಮಾಡಿದ್ರು, ಇವಾಗ ಅದರಲ್ಲೇ ಮನೆ ಕಟ್ತವ್ರೆ. ಯಾರಾದರೂ ಮರಳಲ್ಲಿ ಕಟ್ತವ್ರಾ? ಇಲ್ಲ. ಸೊ ಹಿಂಗೆ ಯಾರೋ 4 ಜನ ರಿಚ್ ಪೀಪಲ್ ವಿಲ್ ಡಿಸೈಡ್ ನೀನೇನು ಬಳಸಬೇಕು ಅಂತ. ಸೊ ಡೆಮೋಕ್ರಸಿ ಈಸ್ ಫಾರ್ ವಾಟ್ ಅಂದರೆ, ಇಟ್ ಈಸ್ ಅಸ್ ಟು ಡಿಸೈಡ್ ಹೂಮ್ ಐ ಶುಡ್ ಎಲೆಕ್ಟ್ ಆ್ಯಂಡ್ ಹೂಮ್ ಈಸ್ ವರ್ಕ್ ಇನ್ ಫೇವರ್ ಆಫ್ ಅಸ್ ಅಂತ.
ನಾನು ಹಂಗೆ ನಿಂದೊಂದು ತೆಗಿತೀನಿ ಬಾ ಇಲ್ಲಿ, ಇದು ಮಸ್ತ್ ಬರುತ್ತೆ. ಅವ್ನು ಕಲರ್ ಗಾಡಿ ಮಸ್ತ್ ಮಾಡ್ಬೋದು. भाई टाइम नहीं है, टाइम नहीं, कर्नाटक का टाइम नहीं है, अभी बार रात हो जाएगा आगे. सेल्फी हाँ लेना आप. काढ रे समोर काढ. कन्याकुमारी हाँ, उसको टच नहीं करना. नहीं हाँ नहीं उधर जाएगा ही नहीं. हाँ तुम्ही पण आला असतात तर. आता कुठं पूर्ण काढना. कर्नाकुमारी. समोर कन्याकुमारी भाई, भाई अभी हम लोगों को लेट हो जाएगा. कन्याकुमारी जाना हाँ है. नहीं 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 नहीं, मुंबई मुंबई. मुंबई हाँ जाना है. हाँ. अभी इधर से जाता तो चलता था. अभी इधर से हम आया है, क्या कर सकते हैं, अभी आगे जाना है. ठीक है, ये लोकेशन पे आया है. हाँ लोकेशन पे है. इधर नेटवर्क अरे इधर से पीछे जाएगा तो बेहतर रहेगा. चिन्नूगर, सर चिंचागर है ना. सर एक्सक्यूज मी, इधर से पीछे जाएगा ना. हाँ. उधर से अच्छा नहीं नहीं, हम समुद्र किनारे पे जाएगा, समुद्र किनारे के बगल में जाएगा. बीच के. हाँ बीच के इधर. ठीक है, जाता है. बाय बाय. ಓ ಈ ಎಣ್ಣೆ ಹೊಡ್ಬಿಟ್ಟವ್ರಲ್ಲ ಮಗ ಅವರು. ಮಕ್ಕಳು ಗಾಡಿದೆಲ್ಲೂ ದಬ್ಬ ಕಳ್ದಿದ್ರೆ ಸಾಕು ಅವರು. ಮಗ ಅದು ನಾವು ಚಿಕ್ಕ ಮಕ್ಕಳಿದ್ದಾಗಿಂದನೂ ಎಣ್ಣೆ ಹೊಡೆದಿರೋರು ಮಾಡಿರೋ ಅವತಾರಗಳನ್ನ ಆಟಗಳನ್ನೆಲ್ಲ ನೋಡ್ಬಿಟ್ಟು ನಮಗೆ ಎಣ್ಣೆ ಹೊಡೆದವ್ರ ಮೇಲೆ ರೆಸ್ಪೆಕ್ಟೇ ಇರಲ್ಲ. ಎಂಥ ಸಿಚುವೇಶನ್ ಅಲ್ವಾ. ಅವರು ಒಳ್ಳೆಯವರು ಇರ್ತಾರೆ ನೋಡು, ಅವ್ರು ಮಾತಾಡೋ ರೀತಿ ಸ್ವಲ್ಪ ಚೇಂಜ್ ಇರ್ಬೋದು. ಪಾಪ ಒಳ್ಳೆ ಹುಡುಗರಾದ್ರೂ ಒಳ್ಳೆ ಚೆನ್ನಾಗೇ ಟ್ರೀಟ್ ಮಾಡಿದ್ರನ್ನು, ಆಯಿತಾ. ಆದರೆ ನಮಗೆ ನೋಡು, ठीक है भाई, बाय बाय, थैंक यू थैंक यू. ಹಾಂ ನಮಗೆ ಅವ್ರ ಮೇಲೆ ರೆಸ್ಪೆಕ್ಟೇ ಇಲ್ಲ ಹಂಗಾಗ್ಬಿಟ್ಟಿದೆ. ಇಲ್ಲಿ ಯಾವುದೋ ಹಳ್ಳಿ ಇದೆ ಕಣಲ್ಲೋ ಚಿಕ್ಕದಾಗಿ, ಇಲ್ಲಿ ಯಾರು ಹೆಲ್ಪ್ ಮಾಡಲ್ಲ ಮಗ, ಕಷ್ಟ. ಇಲ್ಲಿಂದ ಮುಂದೆ ಕಾಣಕ್ಕೆ ಗುಡ್ಡ ಎಲ್ಲ ಹತ್ಬೇಕು ನೀನು. ಬಸ್ಸು ಸ್ವಲ್ಪ ಸ್ಲೋನೇ ಹೋಗುತ್ತೆ ಅನ್ಸುತ್ತೆ. ನೋಡ್ತಾ ಇರ್ಬೋದು ಲೊಕೇಶನ್ ಹೆಂಗಿದೆ ಅಂತ. ನೆಕ್ಸ್ಟ್ ಲೆವೆಲ್, ಮಸ್ತ್ ರೇ ಮಸ್ತ್, ಫೆಂಟಾಸ್ಟಿಕ್. ದೊಡ್ಡ ವ್ಯಾಲಿ ಇದು. ಈ ವ್ಯಾಲಿ ಆಕ್ಚುಲಿ ಸಮುದ್ರಕ್ಕೆ ಸೇರುತ್ತೆ ಈ ನದಿ. ಪಶ್ಚಿಮ ಘಟ್ಟನೇ ಇದು. ಇದ್ರ ಹೆಸರು ಜೋಗ್ ಅಂತ, ನದಿ ಹೆಸರು. ನಮ್ಮ ಕಡೆ ಪಶ್ಚಿಮ ಘಟ್ಟಗಳು ಕಡ್ದಾಗಿದ್ದಾವೆ ಹಿಂಗೆ, ಇಲ್ಲಿ ಸ್ಲೋಪ್ ಇದ್ದಾವೆ. ಚಡೆಗ ಚಡೆಗ ರೋಡ್ ಮಸ್ತಿದೆ, ಅಪ್ಪತ್ತಿಸ್ಬೇಕು ಮಗ, 4 ಕಿಲೋಮೀಟ್ರು ಮಗ. ಇಲ್ಲಿ ಯಾವುದೋ ಊರು ಇದೆಯಲ್ಲ, ಉಳ್ಕೊಂಬಿಡೋಣ ಸುಮ್ಮನೆ ಉಳ್ಕೊಂಬಿಡೋಣಲ್ಲೇ. ಯಾಕೆ ಎಷ್ಟೊತ್ತಲ್ಲಿ ರಿಸ್ಕ್ ತಗೊಳ್ಳೋದು, ಅವಲ್ಲೇ 6 ಗಂಟೆ. ಇಟ್ ಈಸ್ ಬೆಟರ್ ಟು ಟೇಕ್ ರೆಸ್ಟ್ ಹಿಯರ್, ಗೆಟ್ ಫಾಸ್ಟ್, ಗೆಟ್ ರೆಡಿ ಇನ್ ಟುಮಾರೋ. ಬೆಳಗ್ಗೆ ಎದ್ಬಿಟ್ಟು ಹೋಗೋದಕ್ಕೆ ಚೆನ್ನಾಗಿರುತ್ತೆ. ಯಾವ್ದಾದ್ರು ಟೆರಸ್ ಇದೆ, ಟೆರಸ್ ಹತ್ತೋದಕ್ಕೆ ಜಾಗ ಇದ್ರೆ ನೋಡು, ಹತ್ಕೊಂಡು ಹೋಗಿ ಮಲ್ಕೊಳ್ಳೋಣ, ಬೆಳಗ್ಗೆ ಎದ್ದು ಹೋಗೋಣ. हाँ थोड़ा बहुत जगह बस दादा, हम लोग टेंट है. हाँ क्योंकि बहुत रात होता है आगे जाने से, इसीलिए.
दादा रुकते हैं, सुबह उठ के जाता है, चलेगा ना? थैंक्स दादा। दादा अंडा मिलेगा? अंडा मिलेगा? अंडा है ना, ठीक है। इधर कोई होटल कुछ है नहीं है ना? ठीक है, ಒಂದು ಅರ್ಧ ಅಡಿಗೆ ಅಂಡ ತಗೊಂಡು ಮಗ ನೀನು ಮೊಟ್ಟೆ ತಿಂದ್ಬಿಡಲ್ಲ ಪ್ಲೀಸ್. ಬ್ರೆಡ್ ನೇಮ್ ಇದೆಗ ಲೇ ನೀನು ಬೆಂಗ್ಳೂರಿಗೆ ಬಂದಿದ್ಯಾ ಅಲ್ಲ ಚೆನ್ನೈಗೆ ಹೋಗಿದ್ಯಾ ಮಗನೇ? ಇಲ್ಲಿ ಯಾವುದೋ ಒಂದು ಪಾಪ ಒಂದು ಬೆಟ್ಟಿಗೆ ಅಂಗಡಿ ಇಟ್ಕೊಂಡು ಬೀಡಿ ಸಿಗರೇಟ್ ಮಾತಾನ ಅಣ್ಣ. फ़ोन पे चलेगा ना? दादा कर्नाटक, आया कन्याकुमारी से, आया कन्याकुमारी से साइकिल से, हाँ साइकिल से. ಸಮಯ ಸರಿಯಾಗಿ 5 ಗಂಟೆ 55 ನಿಮಿಷ. ನಾವು ಇವತ್ತು ಇಲ್ಲೇ ಉಳ್ಕೋತಾ ಇದ್ದೀವಿ. ಬೆಳಗ್ಗೆಯಿಂದ ಒಂದು 35 ಕಿಲೋಮೀಟ್ರ್ ಹೊಡೆದಿದ್ದೀವಿ ಅಷ್ಟೇ. ಸಖತ್ ಮಳೆ. ದ ಪ್ರಾಬ್ಲಮ್ ಈಸ್ ಹೆಂಗೂ ಇಲ್ಲಿ ಚಾರ್ಜರ್ ಗೀಜರೆಲ್ಲ ಸಿಗ್ತಿದೆ. ಇಲ್ಲಿ ನೋಡೋ ಲೈಟೆಲ್ಲ ಇದೆ ಅವ್ರ ಹತ್ರ. ದಾದಾ ಸುಬಹ ಕಿತ್ತಾ ಬಜೆ ಆಪ್ ಖುಲೇಗಾ? 9 ಬಜೆ. ಇಲ್ಲಿದೆ ಹೊರಗೆ ಐತೆ ನೋಡಲ್ಲಿ ಪ್ಲಗ್ಗು ಚಾರ್ಜ್ ಆಗಿ. ಸುಮ್ಮನೆ ಇಲ್ಲೇ ಉಳ್ಕೊಂಡು ಬರಲಿ. 10 ಕಿಲೋಮೀಟ್ರ್ ಹೋಗ್ಬೇಕಲ್ಲ ಮಗ. 10 ಕಿಲೋಮೀಟ್ರ್ ಮಿನಿಮಮ್ 2 ಅವರ್ ಬೇಕು. ಆಮೇಲೆ ಅಪ್ಪತ್ತಿಸ್ಬೇಕು. ಇಲ್ಲ ಹತ್ರ ಹೋಗ್ಬರಲೆ. ಹ್ಞೂ ಆಯ್ತು ದಾದಾ ಬಹುತ್ ಆಭಾರ್. ಟೀಕೆ ಇಲ್ಲಿ ಅದು ಒಂದು ಕಾಡಲ್ಲಿ ನಮ್ಮ ಪ್ರಯಾಣ ಸಾಗ್ತಿದೆ. ಗೂಗಲ್ ಮ್ಯಾಪಲ್ಲಿ ರೋಡ್ ತೋರಿಸ್ತಾನೆ ಇಲ್ಲ. ಕಾರಣ ಏನು ಅಂತಂದರೆ ಇಲ್ಲಿ ರಸ್ತೆಯನ್ನು ಹೊಸ್ದಾಗಿ ಮಾಡಿಬಿಟ್ಟವ್ರೆ. ಹಾಗಾಗಿ ಗೂಗಲ್ ಮ್ಯಾಪಲ್ಲಿ ತೋರಿಸ್ತಾ ಇಲ್ಲ ಈ ರೋಡನ್ನ. ಮಾತಾಡೋಕೆ ಆಗ್ತಿಲ್ಲ, ಅಷ್ಟೊಂದು ತೇಗಿ ಬರ್ತಿದೆ. ಲೋ ಶ್ರೀನಿಧಿ, ಡೌನ್ ಇದೆಯಾ? ಲೆವೆಲ್ ಇದೆಯಾ? ಸ್ವಲ್ಪ ಅಪ್ಪೇ ಇದೆ, ಲೆವೆಲ್ ಅಲ್ಲ, ಲೈಟಾಗಿ ಅಪ್ಪಿದೆ. ಸದ್ಯಲ್ಲೇ ಹೊಸ್ದಾಗಿ ರಸ್ತೆ ಮಾಡೋರ್ಲೇ ಇದನ್ನ. ನೀರು ತುಂಬ್ಕೋತಾ ಇದೆಯಾ? ನೀರು ತುಂಬ್ಕೋತಾ ಇದೆಯಾ? ನಿಲ್ಸಿದ್ಯಾ? ನೀರು ತುಂಬ್ಕೋತಾ ಇದೆಯಾ? ಎಂದೋಗ್ಬಿಟ್ಟಿಯಾ ಫುಲ್ಲು? ತಡಿ ಬೈರೋಂಗೆ ಕೂರಿಸ್ಕೊತೀನಿ. ಹಾಂ ಕಮ್ ಗೆಟ್ ಇನ್ ಬೈರೋ, ಕಮಾನ್ ಫಾಸ್ಟ್ ಗೆಟ್ ಇನ್. दादा क्या बोला? ಆ್ಯಕ್ಚುಲಿ ಅವ್ರು ಏನು ಕೇಳ್ತಿದ್ರು ನಮಗೆ ಅಂದರೆ ಇಷ್ಟು ಅಪ್ಪು ಹೆಂಗೆ ಹಚ್ಕೊಂಬಂದ್ರಿ ಅಂತ ಕೇಳ್ತಿದ್ರು. ಆದರೆ ಕಡಾಗಿದ್ರೆ ಮಾತ್ರ ಅವ್ರ ಲೈಟ್ ಸಖತ್ತಾಗಿದೆ ನೋಡಲಿ. ಕಲರ್ ಶೇಡ್ ಸಖತ್ತಾಗಿದೆ ಅವ್ರ ಲೈಟ್ದು. ಇಲ್ಲ ದಾರಿಲಿ ತಗ್ಗಿದಾವಲ್ಲೇ, ಹುಷಾರಾಗಿ ಬಾ ಮಗ. ಸ್ವಲ್ಪ ದೂರ ಊರು ಬಂತು. ಬಹುಶಃ ಊರವರೆಗೂ ಡೌನ್ ಇರುತ್ತೆ. ಅಲ್ಲೇ ಎಲ್ಲರೂ ಉಳ್ಕೊಳ್ಳೋದಲ್ಲೇ ಪಕ್ಕ. ಮತ್ತೆ ಮುಂದಕ್ಕೆ ಹೋಗೋದು ಬೇಡ. ಅಲ್ಲ ನಗೋದಲ್ಲ, ಮ್ಯಾಟ್ರ್ ಏನು ಗೊತ್ತಾ, ಕತ್ಲಾಯಿತು. ಅವಲ್ಲೇ ಟೈಮ್ ನೋಡು 7 ಗಂಟೆ ಆಯಿತು. ನಾವು ಎಷ್ಟು ಗಂಟೆ ಇದ್ವಿ ಹೇಳೋದು? ಕೆಳಗೆ 6 ಗಂಟೆಗೆ ಇದ್ವಾ? 7 ಗಂಟೆಗೆ ಬಂದಿದ್ದೀವಿ, 1 ಗಂಟೆಗೆ ಬಂದಿದ್ದೀವಿ. 10 ಕಿಲೋಮೀಟ್ರು ದುಕ್ಕಡ್ ಮತ್ಲಬ್ ಯಾರೋ ನಿಲ್ಲಿಸ್ಬಿಟ್ಟು ಉಪದೇಶ ಹೇಳ್ತವ್ರೆ ಪಾಪ. ವಾಗ್ ಲೋ, ವಾಗ್ ಅಂದರೆ ಹುಲಿ ಕಣಲೇ. ठीक है नहीं, हाँ नहीं ठीक है, जाता हूँ. और 2-3 किलोमीटर है ना? होगा है ना? और ये क्या दूध? हाँ दूध डेयरी में जा रहा है. डेयरी में जा रहा है. हमको आधा लीटर देते, पैसे देते हम लोग. नहीं ये डेयरी का है ना दूध. डेयरी का है ना, ठीक है. वो डेयरी पर जाओ तुम्हारा मिलेगा. ठीक है दादा, थैंक्स. ये ब्राह्मण है. हाँ मैं भी ब्राह्मण हूँ, इसलिए बोल रहा हूँ. अच्छा मैं भी बुक्सू का काम करता हूँ. मैं बोल रहा हूँ. अच्छा बाकी सब ठीक है ना? हाँ ठीक है. आके ख्याल रखना आपका. हाँ ठीक है. कितने दिन पहुँचेंगे गाँव में? नहीं, और 2 साल का सफ़र है हमारा. 2 साल का सफर. हाँ और खाना पीना रोड पे, होटल पे. और क्या सीटों पैसे भी लगे तो? पैसे नहीं है तो बुक में मरना है बस. ऐसा मत कहना ना. हाँ चलो भाई. ठीक है. हाँ आओ. ठीक है.
ಎಗ್ ರೈಸ್ ಗಿಗ್ ರೈಸ್ ಏನು ಚಿಕನ್ ಕಾಣೋದಿಲ್ಲ ಇಲ್ಲಿ. दादा चाइनीज़ मिलेगा? चाइनीज़ आगे का दादा नमस्ते. हां मला मराठी थोडी येते. हां चालेल चालेल. हां म्हणजे तुम्ही टुरिस्टचं काम करता ऑल इंडिया फिर रहे? नहीं साउथ अफ्रीका इंडिया हो गया 2 साल पहले हो गया. हाँ. और अभी जा रहे साउथ अफ्रीका. और अभी किधर घूमने का है? इंडिया महाराष्ट्र नहीं मुंबई तक जाएगा. बॉम्बे तक. हाँ अच्छा दादा हाँ माझ्याकडे टेंट है. अब हम इधर ही खाने वाला है. इधर ही खा के इधर ही सोते सुबह उठा के जाते हैं. चलेगा ना? ಥ್ಯಾಂಕ್ಸ್. ಬೈರವ್ ಊಟ ಹಾಕಿದ್ವಿ, ಊಟ ಮಾಡ್ತಾವನೆ. ನಾವು ಊಟ ನೋಡ್ಕೋಬೇಕು. ಇದು ನೋಡ್ತಾ ಇರ್ಬೋದು, ಇದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಥರ. ಒಳಗಡೆ ಬಾರ್ ಇದೆ. ಆಮೇಲೆ ಇಲ್ಲೇ ಕೂತ್ಕೊಂಡು ಆಮೇಲೆ ಇಲ್ಲೇ ಟೆಂಟ್ ಹಾಕೋಕೆ ಪರ್ಮಿಷನ್ ಕೇಳಿವಿ. ಇಲ್ಲೇ ಟೆಂಟ್ ಹಾಕೊಂಡು ಮಲ್ಕೊಳ್ಳೋದು ಅಷ್ಟೇ. ನಾವು ಇಲ್ಲೇ ಟೆಂಟ್ ಹಾಕೊಂಡು ಮಲ್ಕೋತಿದ್ದೀವಿ. ಶ್ರೀನಿಧಿ ಟೆಂಟು ಆ ಗೇಟಿಂದ ಒಳಗಿದೆ. ನಾನು ಗೇಟಿಂದ ಆಚೆ ಹರ್ಕೊಂಡಿದ್ದೀನಿ. ಇಲ್ಲೇ ನಾವು ವಸ್ತುಗಳನ್ನ ಚಾರ್ಜ್ ಹಾಕೋತಿದ್ದೀವಿ. ಫುಲ್ ನಿದ್ದೆ ಬಂದೈತೆ. ಸೊ ನಾಳೆ ಮಾತಾಡೋಣ, ನಾಳೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್ ಎಲ್ರಿಗೂ. ಮಗ ಏನಾರು ಹೇಳ್ತೀಯಾ? ಏನಿಲ್ಲ, ಹ್ಞೂ